ದ ಫಸ್ಟ್ ಟೈಮ್ ಬೆಂಗಳೂರಿಂದ ಈಚೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ನನಗೆ ರೆಸಾರ್ಟ್ ಹೆಸರು ಮರ್ತೋಯ್ತು. ಇವಳಿಗೆ ನನ್ನ ಮೇಲೆ ಏನೋ ಕಂಪ್ಲೇಂಟ್ ಇದೆ ಅಂತ, ಅದನ್ನ ಕೇಳ್ಕೊಂಬರೋಣ ಬನ್ನಿ. ಇವತ್ತು ತೀರ್ಮಾನ ಆಗ್ಲೇಬೇಕು. ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ. ಇನ್ನು ಎಂದು ನೇರಳ ಹಾಗೆ ನಾನು ಇವಳ ಜೊತೆಯಲ್ಲೇ ಇರಲ ಅನುಗಾಲ. ನಡೆ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ, ನನಗೆ ಅಂತ ಹುಟ್ಟಿ ಬಂದ ತಾರೆ ಇವಳ. Hi guys, hi everyone, welcome back to my YouTube channel. So you're watching Kavya Virat's vlog. ಇವತ್ತು ನಾನು vlog ಸ್ಟಾರ್ಟ್ ಮಾಡ್ತಾ ಇರೋದು ಕಾರಲ್ಲಿ. ಐ ಮೀನ್ ಯಾಕೆ ಅಂತ ಅಂದ್ರೆ ನಾನು ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಿಂದ ಈಚೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಅಲೋ ಮಾಡಿರೋದು ಗೈಸ್, ಬೆಂಗಳೂರಿಂದ ಈಚೆ ಕಡೆ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಪಾಪಟ್. ಈ ವ್ಲಾಗಿಗೆ ಸಪೋರ್ಟ್ ಮಾಡ್ತಾ ಇರೋರು ಜಾನ್ವಿ ನೋಡಿ, ಫ್ಲಾಶ್ ಎಲ್ಲ ಹಿಡ್ಕೊಂಡು. ಆಮೇಲೆ ನಮ್ಮ ಮೇಘನ ಎನರ್ಜಿ ತಗೋತಾ ಇದಾರೆ ನನ್ನ ಬ್ಲಾಗ್ ಅಲ್ಲಿ ಮಾತಾಡ್ಲಿಕ್ಕೆ. ಓಕೆ ಅಷ್ಟೇ ಗೈಸ್. ಇವಾಗ ನಾವ್ ಇವತ್ತು ಆಕ್ಚುಲಿ ಪ್ಲಾನ್ ಎಂತ ಅಂದ್ರೆ, ನನಗೆ ರೆಸಾರ್ಟ್ ಹೆಸರು ಮರ್ತೋಯ್ತು. ಓಕೆ ಗೈಸ್, ನಾವೆಲ್ಲ ಯಾವುದು ಸಂಗಮ್ ರೆಟ್ರೀಟ್ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ನೋಡೋಣ ಇವತ್ತು ಡೇ ಹೇಗೆ ಇರುತ್ತೆ ಅಂತ. ಸೊ ಗೈಸ್, ನಾವಿವತ್ತು ಡೇ ಔಟಿಂಗ್ ಎಂತಕ್ಕೆ ಪ್ಲಾನ್ ಮಾಡಿರೋದು ಅಂತ ಅಂದ್ರೆ, ಇವಳು ಬರ್ತಾಳೆ ಗೈಸ್. ಸೊ ಅದಕ್ಕೋಸ್ಕರ ಇವಳು ಮೇಡಮ್ ನಮಗೆ ಟ್ರೀಟ್ ಕೊಡಿಸ್ಲಿಕ್ಕೆ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ಗೊತ್ತಿಲ್ಲ ಟ್ರೀಟ್ ಕೊಡಿಸ್ತಾಳೋ ನಾವೇ ಅವಳಿಗೆ ಟ್ರೀಟ್ ಕೊಡಿಸ್ತೀವೋ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಎಂತ ಅಂದರೆ, ಇವಳ್ದು 12 o'clock ಬರ್ಡೇ ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಓಕೆನಾ, ಸರಿ ಅಂದ್ಬಿಟ್ಟು 12 o'clock ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಇವಳೇನೋ ಒಂದು ಸೈಕ್ ಮಾಡಿದ್ಲು, ಏನೋ ಎತ್ತಿದ್ಲು. ಏನ್ ವಿಚಾರ ಅಂತ ಅಂದ್ರೆ, ಲೊಕೇಶನ್ ಎಲ್ಲಿಗೆ ಬಂದು ಪಿಕ್ ಮಾಡ್ಲಿ ನಿನ್ನ ಅಂತ. ನಾನು ಹೇಳ್ದೆ ಬನಶಂಕರಿ ಅಂತ, ಇವಳು ಹೇಳಿದ್ಲು ಇಂದ್ರಾನಗರ ಅಂತ. ಇದೇ ಕಾನ್ವರ್ಸೇಷನ್ ಹೋಗಿ ಫುಲ್ ಜಗಳಗೆ ಟರ್ನ್ ಆಗ್ಬಿಡ್ತು. ಆಮೇಲೆ ನೆನೆಸ್ಕೊಂತೀನಿ 12:15 ಗೈಸ್ ಇವಳ್ದು ಬರ್ತಾಳೆ. ಸರಿ ಬೈದಾಕ್ಬಿಟ್ಟಿದ್ದೀನಿ. ಫುಲ್ ಬೈದ್ಬಿಟ್ಟಿದ್ದೀನಿ. ಆಮೇಲೆ ಏನು ಬೈದಿಲ್ಲ, ಆಲ್ಮೋಸ್ಟ್ ಕೇಳಿಸ್ಕೊ, ಆಲ್ಮೋಸ್ಟ್ 12:35 ಆಗಿತ್ತು. ಆಮೇಲೆ ನೆನೆಸ್ಕೊಂಡೆ ಇವಳ್ದು ಇವತ್ತು ಬರ್ತಾಳೆ, ಇವಳಿಗೆ ಬೈದಾಗ್ತಾ ಇದ್ದೀನಿ ಅಂತ. 1 o'clock ಆದ್ಮೇಲೆ ಆಮೇಲೆ ಹೋಗ್ಲಿ ಅಂದ್ಬಿಟ್ಟು ಆಮೇಲೆ ಕಾಲ್ ಮಾಡ್ಬಿಟ್ಟು ವಿಶ್ ಮಾಡಿದೆ. ನಿಮ್ಗೆ ಬೇಜಾರಾಯ್ತಾ? ಇಲ್ಲಪ್ಪ, ಫಸ್ಟ್ ಆಫ್ ಆಲ್ ನೀನ್ ನನ್ನ ಫ್ರೆಂಡೇ ಅಲ್ವಲ್ಲ. ಹಂಗಂದ್ರೆ ನಾನು ಇವಾಗಲೇ ಕಾರ್ ಹೇಳ್ಕೊತೀನಿ ಗೈಸ್. ಪ್ಲೀಸ್ ಕಮೆಂಟ್ ಮಾಡಿ. ಓಕೆ ಓಕೆ, ಈಗಲೇ ಇಳಿಬೇಕು. ಲೈವ್ ಕಮೆಂಟ್ಸ್ ಈಗಲೇ ಇಳಿಬೇಕು. ಪರವಾಗಿಲ್ಲ ಗೈಸ್, ಇವ್ರ ತರ ಎಲ್ಲ ಹೇಳ್ತಾರೆ, ನಾನು ಹಿಂಗ್ ತಳ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಪರವಾಗಿಲ್ಲ. ಕೇಳ್ದೆ ನೀನು ಅದೇ. ಹ್ಯಾಪಿ ಬರ್ತ್ಡೇ ಟು ಯು. ಏಯ್ ಮಾತಾಡ್ತಾ ಇದೀನಿ ತಾನೆ, ಥ್ಯಾಂಕ್ ಯು ಹೇಳು ಗೈಸ್. ಇವಳಿಗೆ ನಾವೇ ಥ್ಯಾಂಕ್ ಯು ಹೇಳು ಅಂತ ಅನ್ಬೇಕು, ನಾವೇ ವಿಶ್ ಮಾಡಬೇಕು. ಆಮೇಲೆ ಕಾಲಲ್ಲಿ ಇದ್ದೀನಿ ಕವೆ, ಒಂದು ಸ್ವಲ್ಪ ಇದು ನನ್ನ ಫ್ರೆಂಡ್ ಗೈಸ್, ಮೇಘು. ಹರ್ಷಿ ಹ್ಯಾಪಿ ಬರ್ಡೇ. ಜಾಸ್ತಿಯಿಂದ ನೀನೇ ತಿನ್ಕೋ. ಇದು ಎಲ್ಲಾದ್ರೂ ಇಚ್ಚಿಂಗ್ ಆದ್ರೆ ಹಾಯ್ ಹೇಳೆ. ಹಾಯ್ ಅವಾಗಲೇ ಹೇಳ್ದೆ, ಇನ್ನೊಂದ್ಸತಿ ಹೇಳಿದ್ರೆ ಏನಾಗ್ಬಿಡುತ್ತೆ. ಅಷ್ಟೇನಾ? ಹಾಯ್ ಅಷ್ಟೇನಾ? ಅಷ್ಟೇ ಹಾಯ್. ನೀನು ಅವ್ರನ್ನೆಲ್ಲ ತೋರಿಸಿ. ಏ ಹಾಯ್ ಗೈಸ್. ಆ್ಯಕ್ಚುಲಿ ಇವರು ಶೇಖರ್ ಅಂತ. ಹಾಯ್ ಹೇಳಿ. ಆಮೇಲೆ ಇವರು ಡ್ರೈವಿಂಗ್ ಕಲಿದ್ದಾರೆ ಗೈಸ್, ಸೊ ಆಮೇಲೆ ಮಾತಾಡಿಸ್ತೀನಿ ಇವ್ರನ್ನ. ಹಾಂ ನಿಮ್ಮನ್ನೇ. ಇವರು ಜಾನ್ವಿ. ಇವ್ರು ಬಂದ್ಬಿಟ್ಟು ನಿಜ ನಮ್ಮ ಜೊತೆ ಹೀರೋಯಿನ್ ಜಾಯ್ನ್ ಆಗಿದ್ದಾರೆ ಗೈಸ್. ಓಕೆ, ಇದು ಹರ್ಷಿತಾ ಫ್ರೆಂಡ್ ಜಾನ್ವಿ. ಹಾಯ್. ಸ್ಕೂಲ್ ಫ್ರೆಂಡಾ? ಸೊ ಗೈಸ್, ನಾವು ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ. ಸೊ
ನಾನು ಇಡ್ಲಿ ಆ್ಯಸ್ ಯೂಶಲ್ ಇಡ್ಲಿ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದವರೆಲ್ಲ ಯುನೀಕಾಗಿ ಮಸಾಲೆ ದೋಸೆ ತಗೊಂಡಿದ್ದಾರೆ ಈಗ. ಸೊ ಅಷ್ಟೇ. ಇವಾಗ ನೆಕ್ಸ್ಟು ಎಂತ ಅಂದರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನು ಎಲ್ಲೂ ಸ್ಟಾಪ್ ಮಾಡಲ್ಲ ಗೈಸ್. ನಿಜವಾಗ್ಲೂ ಲೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ 11 o'clock ಚೆಕ್ಕಿನ್ ಇತ್ತು. ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋ ಐಡಿಯಾ. ಇವ್ರನ್ನ ಕೇಳೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? 11-12. ಸೊ ಎಷ್ಟು? 12 o'clock. ಓಕೆ 12 ಅಂತ ಹೇಳಿದ್ದಾರೆ. ನೋಡುವ. ವೇಟ್ ಗೈಸ್, ಇವಳಿಗೆ ನನ್ನ ಮೇಲೆ ಏನೋ ಕಂಪ್ಲೇಂಟ್ ಇದೆ ಅಂತ, ಅದನ್ನ ಕೇಳ್ಕೊಂಬರೋಣ ಬನ್ನಿ. ಇವತ್ತು ತೀರ್ಮಾನ ಆಗ್ಲೇಬೇಕು ಗೈಸ್. ನೀವು ಸಪೋರ್ಟ್ ಮಾಡ್ತೀರಾ ನನಗೆ? ರೋಡ್ದು ಒಂದು 30 seconds ಕ್ಲಿಪ್ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಚೆನ್ನಾಗಿರೋ ರೋಡು. ಇದು ಚೆನ್ನಾಗಿಲ್ವಾ? ಹಿಂದ ಫುಲ್ ಗ್ರೀನರಿ. ಹೇಳಿ ಮೇಡಮ್. ನಾವು ಚಿಕ್ಕಮಗಳೂರಿಗೆ ಹೋಗ್ತಾರೆ ಮೇಡಮ್. ಗ್ರೀನರಿ ಬರೋಕ್ಕೆ ಇದು ಹುಡುಗು ಹಿಂಗೆ ಇರುತ್ತೆ. ಇವಾಗ ಹೇಳ್ತಾ ಇದ್ದೆ ತಾನೇ ನೀನು? ಹೇಳು, ಬೇಗ ಹೇಳು, ಟೈಮ್ ಹೋಗ್ಬಿಡುತ್ತೆ. ಅದನ್ನ ಹೇಳ್ತೀನಿ. ಆಕ್ಚುಲಿ ಕಾವ್ಯ ಏನ್ ಮಾಡ್ತಾಳೆ ಅಂದ್ರೆ ಅವಳಿಗೆ ರಿಲೇಟೆಡ್ ಆಗಿರೋರು ಇಲ್ಲ, ಅವಳಿಗೆ ಗೊತ್ತಾಗುತ್ತೆ ಇದು ನನ್ಗೆ ಅಂತಾನೆ ಮಾಡಿದ್ದಾರೆ ಅಂತ ಕಳ್ಸ್ಬಿಟ್ಟು ನನ್ಗೆ ಮತ್ತೆ ಹರ್ಷಿತಾಗೆ ಗ್ರೂಪ್ ಅಲ್ಲಿ ಹಾಕ್ತಾಳೆ. ಆ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇದು ನನ್ ತರ ಇದೆಯಾ ಅಂತ ಕೇಳ್ತಾಳೆ. ಕೋಪ ಮಾಡ್ಕೊತಾಳೆ. ಅವಳಿಗೆ ಗೊತ್ತು ಅವಳ ತರನೇ ಇರುತ್ತೆ ಅಂತ. ಕೋಪ ಮಾಡ್ಕೊಂಡ್ರೆ ಗೊತ್ತಾಗಿಲ್ಲ. ಅದನ್ನ ಮಾಡ್ಕೊಂಡು ಆಮೇಲೆ 14, 15, 16 ದಿನ ಮಾತಾಡ್ತಾಳೆ. 16 ದಿನ ಬಿಡು. ಕೋಪ ಮಾಡ್ಕೊಂಡ್ರೆ ಏನ್ ಮಾಡ್ತಾಳೆ ಗೊತ್ತಾ? ಡೈರೆಕ್ಟ್ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬಿಡೋದು. ಎಕ್ಸಿಟ್ ಆಗ್ಬಿಟ್ಟು ಮತ್ತೆ ನಾವು ಆಡ್ ಮಾಡಿದ್ರೆ ನಾವು ಅವಳನ್ನ ಆಡ್ ಮಾಡಿಲ್ಲ ಅಂತೆ, ಅವಳು ಎಕ್ಸೆಪ್ಟ್ ಮಾಡಲ್ಲ. ಆಮೇಲೆ ಆಡ್ ಮಾಡಿಲ್ಲ ಅಂದ್ರೆ ಅವಳನ್ನ ಆಡ್ ಮಾಡಿಲ್ಲ ಅಂತ ವಾಪಸ್ ಬಂದು ನಂಗೆ ಕೇಳ್ತಾಳೆ, ಮತ್ತೆ ಬೈತಾಳೆ. ಅದಕ್ಕೂ ಬೈತಾಳೆ. ಇದೆಲ್ಲ ಚೈಲ್ಡಿಶ್ ಬುದ್ಧಿಗಳು. ಕಾವ್ಯ ಮಾಡೋ ಚೈಲ್ಡಿಶ್ ಬುದ್ಧಿಗಳು. ಅವಳೇ ಒಪ್ಕೋತಾ ಇದ್ದಾಳೆ. ನಾನ್ ಮಾಡಲ್ಲ. ಇವ್ರು ಅದನ್ನ ಕ್ರಿಯೇಟ್ ಮಾಡ್ತಾರೆ. ನಾನೊಂದು ರೀಲ್ ಕಳ್ಸಿದೀನಿ ಅಂದ್ರೆ ಅದನ್ನ ಲಾಯಲ್ ಫ್ರೆಂಡ್ ಸಿಗೋದಿಲ್ಲ. ನಾನು ಇದನ್ನ ಬಾಂಡ್ ಪೇಪರ್ ಅಲ್ಲಿ ಬರ್ದ್ ಕೊಡ್ತೀನಿ. ನನ್ನಷ್ಟು ಲಾಯಲ್ ಫ್ರೆಂಡ್ಶಿಪ್ ಸಿಗೋದು ಅದೃಷ್ಟ ಮಾಡಿರ್ಬೇಕು. ಊಟ ಕರೆಕ್ಟ್. ಅದು ಕಾವ್ಯ ಯಾಕಂತ ಇಷ್ಟಿಷ್ಟಕ್ಕೂ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲಿ ದೊಡ್ಡದಾಗ ಏನಿರಲ್ಲ. ಮತ್ತೆ ಅವಳಿಗೆ ನಾವು ಕಾಲ್ ಮಾಡ್ಬೇಕು, ಅವಳು ಕಾಲ್ ಮಾಡಿಲ್ಲ ಅಂದ್ರೆ ಅದೊಂದು ದೊಡ್ಡ ಪ್ರಾಬ್ಲಮ್. ಹಂಗ ಅನ್ಸುತ್ತಾ ನನ್ನ ನೋಡಿದ್ರೆ? ಈಗ ನೀವ್ ಹೇಳಿ ಶೇಖರ್, ನಿಮ್ಗೆ ಹಂಗ ಅನ್ಸುತ್ತಾ? ಅಂಡ್ ಇವರೆಲ್ಲ ಇವಾಗ ಫಸ್ಟ್ ಮೀಟ್ ಮಾಡಿದ್ದಾರೆ ಅಷ್ಟೇ. ಆಕ್ಚುಲಿ ನಾನು ಸೆಕೆಂಡ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಶೇಖರ್ ಅವ್ರನ್ನ ಅಷ್ಟು ಕೌಂಟ್ ಇಲ್ಲ ನನಗೆ. 4 times. 3 times ಮೀಟ್ ಮಾಡಿರ್ಬೋದು. 3 times. 2 ಸಲ ಹೋಳಿ ಇವೆಂಟ್ ಅಲ್ಲಿ ಇದು 3ನೇ. ಓಕೆ, ಅವ್ರು ನೋಡು ಅಷ್ಟು ನೆನಪಿದ್ದೀನಿ. ನೆನಪೇ ಇಲ್ಲ. ಈ ಕಾನ್ವರ್ಸೇಷನ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್. ಮತ್ತೆ ಇನ್ನು ನೆಕ್ಸ್ಟ್ ನಾನು ಸಿಗ್ತೀನಿ. ಈ ರೋಡ್ ಹೆಂಗಿದೆ ಅಂತ ಅಂದರೆ, ನಾವು ರೀಚ್ ಆಗ್ತಾ ಇರೋ ಡೆಸ್ಟಿನೇಷನ್ಗಿಂತ ಹೋಗೋ ರೋಡು ಇಷ್ಟ ಆಗುತ್ತೆ ಅಂತಾರಲ್ಲ ಹಾಗಿದೆ ನೋಡಿ. ಈ ಬ್ಯಾಂಗ್ಳೂರು IT ಪ್ರೊಫೆಷ್ನಲ್ಗೆಲ್ಲ ಆ ಬಿಲ್ಡಿಂಗ್ನೆಲ್ಲ ನೋಡಿ 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 ಇಷ್ಟು ಚಂದ ಗ್ರೀನರಿ ನೋಡಿದ ತಕ್ಷಣ ಹಾಗೆ ಅನಿಸುತ್ತೆ. ಸಕಲೇಶ್ಪುರ ಚಿಕ್ಕಮಗಳೂರಿಗೆ ಹೋಗ್ಬೇಕು. ರೋಡ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಏನು ಮಾಡೋದ ಗೈಸ್, ನಮ್ಮ ಕೆಲಸನೂ ಹಾಗೆ ಇದೆ. நாள் வரைக்கும் கொட பிடிப்பேன் தாயாக நீ நீ சொல்லும் ಇದೀಗ ಬಂದ ಸುದ್ದಿ. ನಾವು ಫೈನಲಿ ರೆಸಾರ್ಟಿಗೆ ಒಳಗೆ ಹೋಗ್ತಾ ಇದ್ದೀವಿ. ಫೈನಲಿ ಎಕ್ಸಾಕ್ಟ್ ಆಗಿ ಶೇಖರ್ ಅವ್ರು ಹೇಳ್ದಂಗೆ 12:30 ಸ್ವಲ್ಪ ಆ ಥರ ಗೈಸ್. ನನ್ನ ರೂಮಿಂದ ವ್ಯೂ ನೋಡಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಅಲ್ಲ. ಸೊ ನಾವು ಈ ರೂಮ್ನ ತೊಗೊಂಡಿದ್ದೀವಿ. ಸೊ ಬಾಲ್ಕನಿ ವ್ಯೂ ಇರಲಿ ಅಂತ. ಚೆನ್ನಾಗಿದೆ ರೂಮ್ ಮಾತ್ರ. ಬಟ್ ಯಾ, ಇದು ನನ್ನ ರೂಮ್ ಒಳಗೆ ಎಂಟರ್ ಆದ ತಕ್ಷಣ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಆ್ಯಕ್ಚುಲಿ ನಾನು ನಿಮಗೆ
ಬಾಲ್ಕನಿ ತೋರಿಸ್ತೀನಿ. ಓ ಮೈ ಗಾಡ್, ಈ ಥರ ಮರ ಇದೆ. ಬಟ್ ಇವಾಗ ನಾನು ರೂಮ್ ತೋರಿಸ್ತೀನಿ ಗೈಸ್. ಸೊ ಇಲ್ಲೊಂದು ಬೆಡ್ ಇದೆ. ನಾವು 4 ಜನ ಗರ್ಲ್ಸ್ ಈ ರೂಮ್ನ ತೊಗೊಂಡಿದ್ದೀವಿ. ಇವಳು ಬರೀ ಹಾಯ್ ಹೇಳ್ತಾ ಇದ್ದಾಳೆ, ಇವಳು ಹಾಯ್ ಹೇಳ್ತಾ ಇದ್ದಾಳೆ, ಮಿಕ್ಕಿದ ಎಂತ ಸಹ ಮಾತಾಡ್ತಾಯಿಲ್ಲ. ಟಿ ವಿ ಇದೆ, ಬಟ್ ರೆಸಾರ್ಟ್ಗೆ ಬಂದುಬಿಟ್ಟು ಟಿ ವಿ ಯಾರು ನೋಡ್ತಾರೆ ಅಲ್ವಾ? ಓಕೆ ಅಷ್ಟೇ. ಬಾಲ್ಕನಿ ಒಂದೇ ಎಷ್ಟಾಗಿದ್ದು ನನಗೆ, ಯಾಕಂದರೆ ಈ ವ್ಯೂ ಗ್ರೀನರೀಸ್ ಅಂದರೆ ನನಗೆ ಇಷ್ಟ, ಅದಕ್ಕೆ. ಸೊ ಗೈಸ್, ನಾವಿವಾಗ ರೆಸಾರ್ಟ್ ಫುಲ್ ಚೆಕ್-ಇನ್ ಆಗಿ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೇಘನಾ, ಹರ್ಷಿತಾ, ಶೇಖರ್ ಅವರು ಬರ್ತಾ ಇದ್ದಾರೆ. ಜಾನ್ವಿ ಅವ್ರಿಗೆ ಮೀಟಿಂಗ್ ಇದೆ, ಸೊ ಅವರು ಮುಗಿಸ್ಕೊಂಡು ಬರ್ತಾರೆ. ಓಕೆ ಗೈಸ್, ಇಲ್ಲಿ ಎಂತೆಂಥ ಗೇಮ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಚೆನ್ನಾಗಿದೆ ಫ್ಲವರ್ಸ್ ಅಲ್ಲ ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಗಸಗಸೆ ಹಣ್ಣು ಮರ ಇತ್ತು, ಅಲ್ಲಿ ತಿಂತಾ ಇದ್ದೆ. ಇವಾಗ ನೋಡಿ, ಇವಾಗಲೇ ಸಿಕ್ಕಿದೆ, ಚೆನ್ನಾಗಿದೆ, ಬಟ್ ಹಣ್ಣಾಗಿಲ್ಲ ಅಷ್ಟೇ. ಏನೋ ಬಿದ್ದರೆ ಏನಾಗುತ್ತೆ? ಕೋತಿ ಇದೆ ನೋಡಿ ಅಂತ ಹೇಳಿ. ಕೋತಿ ಇದೆ, ಇಲ್ಲೊಂದು ಪೋಸ್ ಕೊಡ್ತಾ ಇದೆ, ಬಟ್ ಫೋಟೋ ತೆಗಿಯೋರು ಯಾರು ಇಲ್ಲ. ಆದರೆ ಹೌದು, ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತಾ ಇದೆಯಾ? ಹರ್ಷಿತಾ ತಲೆ ಅಂದರೆ ತಲೆ, ಯಾವುದ್ರಲ್ಲಿ ತಲೆ ಇಟ್ಟಿದ್ದಾಳೋ ಇಲ್ವೋ, ಇದ್ರಂತೂ ತಲೆ ಇಟ್ಟಿರ್ತಾಳೆ. ಇದ್ರ ಹೆಸರೇನು ಹೇಳ್ತಾರೆ? ವಾಚ್ ಟವರಾ? ವಾಚ್ ಟವರ್ ಮೇಲೆ ಬಂದಿದ್ದೀವಿ ಗೈಸ್. ನಾವಿವಾಗ ಮೇಲ್ಗಡೆಯಿಂದ ಹೋಗ್ಬಿಟ್ಟು ವ್ಯೂ ತೋರಿಸ್ತೀನಿ. ನಾನು ನೋಡಿಲ್ಲ, ನಾನು ಫಸ್ಟ್ ಟೈಮ್ ಹತ್ತುತ್ತಾ ಇದ್ದೀನಿ. ಓಕೆ ಚೆನ್ನಾಗಿದೆ. ವಾಚ್ ಟವರಿಂದ ಮೇಲಿಂದನೂ ಚೆನ್ನಾಗಿದೆ. ಸುತ್ತ ಬೆಟ್ಟ, ಮಧ್ಯದಲ್ಲೊಂದು ರೆಸಾರ್ಟು. 1-2 ದಿನ ನಮ್ಮ ಸ್ಟ್ರೆಸ್ಸಿಗೆ ಕರೆಕ್ಟಾಗಿರೋ ಪ್ಲೇಸಿಗೆ ಬಂದಿದ್ದೀವಿ ನಾವು. ಏನಂತ ಮೆಗ್? ಹೌದು. ಹೆಂಗೆ ಅನಿಸ್ತಾ ಇದೆ? ಸಕ್ಕತ್ತಾಗಿದೆ. ವ್ಯೂ ಹೇಗಿದೆ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಓ ಹೇಳ್ತೀಯಲ್ಲ. ಬಟ್ ಎಂತ ಅಂದರೆ ಆಬ್ವಿಯಸ್ಲಿ ಬಿಸಿಲಿದ್ದೇ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಎಂಥ ಡ್ರೈ ಗೇಮ್ಸ್ ಇದೆ ನೋಡಿಕೊಂಡು ಅದನ್ನ ಆಡ್ಬಿಟ್ಟು ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದುಬಿಡೋದೆ. ಈಗಿನ ಸೆಕೆಗೂ, ಐ ಮೀನ್ ಇವಾಗ ಸೆಕೆ ಇಲ್ಲ, ಇವತ್ತು ಸೆಕೆಗೂ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದುಬಿಡೋದೆ. ನೀವು ಬನ್ನಿ, ಚೆನ್ನಾಗಿದೆ, ರೆಕಮೆಂಡೆಡ್ ಪ್ಲೇಸ್ ಇದೆ ನೋಡಿ. ಏನಂತೀಯ? ರೆಕಮೆಂಡ್ ಮಾಡ್ಬೋದಾ? ಬಟ್ ಡ್ರೈ ಗೇಮ್ಸ್ ಏನಿದೆ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ ಇರಿ ಗೈಸ್. ಏನಾದರೂ ಚೆನ್ನಾಗಿದ್ರೆ ಪಕ್ಕ. ಆಫ್ಟರ್ನೂನ್ ಟೈಮಲ್ಲಿ ಬರಬೇಕು. ಇವಾಗ ಎಂತ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು. ಓ, ಊಟ ರೆಡಿ ಆಯ್ತಂತ? ಎಷ್ಟು ಟೈಮ್? 1 to 2:30 ಇರೋದು. 1:30. ಫಸ್ಟ್ ಊಟ ಮುಗಿಸ್ಕೊಂಡ್ಬಿಡ್ರೋಣ ಹಂಗಂದ್ರೆ ಅಲ್ವಾ? ಎಲ್ಲಿಯವರು ಈ ಸೈಡಿಂದ ಬಂದರು, ಏನೋ ಹೂವು ಕಿತ್ಕೊಂಡ್ಬರ್ತಾವ್ರು. ನಂಗೊಂದು, ನನಗೆ ವೈಟ್. ಸೊ ಗೈಸ್, ನಾವು ಗೇಮ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಆಡಲಿಕ್ಕೆ ಬರುತ್ತಾ ನಿಮಗೆ? ಇದ್ರ ಹೆಸರೇನು? ಅಲ್ಲ, ಅವಳು ಕೇಳಿದ್ದು ನಾನು. ಆಡಿದ್ಯಾ ಯಾವತ್ತಾದರೂ? ನಾನು ಆಫೀಸಲ್ಲಿ ಆಡ್ತಿದ್ದೆ, ಬಟ್ ಸುಮ್ಮನೆ ಸ್ನ್ಯಾಪ್ಗೋಸ್ಕರ ಆಡ್ತಿದ್ದೆ ಅಷ್ಟೇ ನಾನು. ಓಕೆ, ಇವ್ರು ಆಡೋದು ಹೇಳ್ಕೊಡ್ತಾರೆ. ಶೇಖರ್ ಕೊಡಿ, ನಾನು ಆಡ್ತೀನಿ, ಕೊಡಿ. ಹೊಡಿಬೇಕು. ಹಾಂ, ನೋಡಿ, ಇದು 2 ಕಲರ್ ಇದೆ. ಇದು ಸಿಗ್ನಲ್ ಕಲರ್, ಇದ್ರಲ್ಲಿ ಒಂದು ನಿಮಗೆ, ಒಂದು ನನಗೆ ಇರುತ್ತೆ. ನಾನು ಈ ಕಡೆ ನೋಡಿಲ್ಲ. ಕಾವ್ಯ, ನೀವು ಇದು ನೋಡಿರಿ, ಡಬಲ್ ಕಲರ್ ಇರುತ್ತೆ. ಡಬಲ್ ಕಲರ್. ಓಕೆ. ಇಲ್ಲ, ನೀವು ಕೂತ್ ಬರಬೇಕು, ಬನ್ನಿ. ಸೊ ಗೈಸ್, ಗೇಮ್ಸ್ ಏನು ಅಷ್ಟು ಇರಲಿಲ್ಲ, ಬರೀ ಸ್ನೂಕರು, ಕೇರಮು, ಚೆಸ್ಸು ಅಷ್ಟೇ ಇದ್ದಿದ್ದು. ಸೊ ಜಸ್ಟ್ ಸ್ವಲ್ಪ ಆಟ ಆಡ್ಬಿಟ್ಟು ಲಂಚ್ ತಿನ್ನೋಣ ಅಂತ ಬಂದ್ವಿ ಎಲ್ಲರೂ. ಸ್ವಿಮ್ಗೆ ಹೋಗೋಣ ಅಂತ ಫುಲ್ ಎಲ್ಲ ರೆಡಿ ಆದ್ವಿ, ಬಟ್ ಆದರೆ ಮಳೆ ಬರ್ತಾ ಇದೆ. ಯಾವ ಕ್ಲಿಪ್ಪು ಗೈಸ್? ಇವಳು ನೋಡಿ, ಸ್ವಿಮ್ಮಿಂಗ್ ಡ್ರೆಸ್ ತಗೋಬಾರೆ ಅಂದರೆ ಡಾಲ್ಫಿನ್ ಆಡ್ಸೋಳ್ ಥರ ಬಂದಿದ್ದಾಳೆ.
ಡಾಲ್ಫಿನ್ ಹೆಂಗ್ ಆಡ್ತಾರೆ ಅದೇ ಪಕ್ಕದಲ್ಲಿ ನಾನು ಡಾಲ್ಫಿನ್ ತರ ಇದ್ದೀನಿ ಪರವಾಗಿಲ್ಲ, ನಾನು ಡಾಲ್ಫಿನ್ ತರ ಇದ್ರೂ ಪರವಾಗಿಲ್ಲ. ಕಾವ್ಯ ವಿರಾಟ್ ಅಂತ ಹೊಡೆದ್ರೆ ನಿಮ್ ಚಾನಲ್ ಬರಲ್ಲ. ಬರುತ್ತೆ ಇವಾಗ ಫುಲ್ ಬರುತ್ತೆ. ಕಾವ್ಯ ವಿರಾಟ್ ಸ್ಪೇಸ್ ಕೊಡ್ಬೇಡಿ, ಕಾವ್ಯಗೂ ವಿರಾಟ್ಗೂ 15 ಜನ ಬಂದ್ರು ಲಿಸ್ಟ್ ಅಲ್ಲಿ. ಸ್ಪೇಸ್ ಕೊಡ್ಬೇಡಿ. ಓ ಹಂಗ. ಗೈಸ್ ಬರುತ್ತೆ. ಫಸ್ಟ್ ಡಾಲ್ಫಿನ್ ಹಿಡಿಯೋರು ಇಳಿದಿದ್ದಾರೆ. ಹಾ ಚೆನ್ನಾಗಿದೆ. ಓಕೆ ನನಗೆ ಇಷ್ಟ ಬರ್ತಾ ಇದೆ ಅಂತ ಅಂದ್ಮೇಲೆ ಇನ್ನು ಅಡಲ್ಟ್ ಝೋನ್ ಹೋದ್ರೆ ಮುಳುಗೋಗ್ಬಿಡ್ತಾಳೆ. ಮುಳುಗೋಗ್ಬಿಡ್ತೀನಿ ಅನ್ಸುತ್ತೆ. ಇಲ್ಲ ಸೊ ಗೈಸ್ ನಾವು ಎಂತ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ಕೇಕ್ ಕಟ್ಟಿಂಗ್ ಇದೆ ನನ್ನ ಫ್ರೆಂಡಿಗೆ. ಸೊ ಅದನ್ನು ಮುಗಿಸ್ಕೊಳ್ಳೋಣ ಫಸ್ಟು, ಆಮೇಲೆ ಡಿನ್ನರ್, ಆಮೇಲೆ ಮಲ್ಕೊಳ್ಳೋದು ಅಷ್ಟೇ ಗೈಸ್. ಮತ್ತು ಅಲ್ಲಿ ಕೇಕ್ ಕಟ್ ಮಾಡಬೇಕಾದ್ರೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಸೊ ಗೈಸ್ ನಾವಿವಾಗ ಕೇಕ್ ಕಟ್ ಮಾಡಿಸ್ಲಿಕ್ಕೆ ಬಂದಿದ್ದೀವಿ. ಕೇಕ್ ನೋಡ್ಬೋದು. ಆ್ಯಂಡ್ ಬರ್ಡೇ ಗರ್ಲ್. ಸೊ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಸೊ ಹರ್ಷಿ ಎಷ್ಟು ಏಜು? ನನ್ಗೆ ಎಷ್ಟು ಬೇಕೋ ಅಷ್ಟಿದೆ. ಗೈಸ್ ನೆನ್ನೆ ಬರ್ಡೇ ಪಾರ್ಟೀಸ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಆಮೇಲೆ ಬೆಳಗ್ಗೆ ಹಾಗೆ ಲೈಟಾಗಿ ಮ್ಯೂಸಿಕ್ ಬರ್ತಾಯಿತ್ತು. ಎಂತ ಅಂತ ರೀಚೇಬಲ್ ಇಲ್ಲ ಅಂದರೆ ಇಲ್ಲಿ ರೆಸಾರ್ಟ್ಗೊಬ್ಬರು ಬಂದಿದ್ದರು, ಅವರು ಪಿಯಾನೋ ಪ್ಲೇ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ಐ ಥಿಂಕ್ ಸೊ ಇದು 7:30 ಆಗಿತ್ತು. ಆ ಮ್ಯೂಸಿಕ್ ಜೊತೆ ಆ ನೇಚರ್ ನೋಡಿದ್ರೆ ಚೆನ್ನಾಗಿ ಅನಿಸ್ತೈತೆ ನನಗೆ ಮಾತ್ರ. ಅಷ್ಟೇ ಜಸ್ಟ್ ಆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾಯಿದ್ದೆ ನಾನು ಅಷ್ಟೇ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಮ್ಮ ಬೇಗನ ಮತ್ತು ಜಾನ್ವಿ ಅವ್ರ ಜೊತೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದೆ. ನಮ್ಮ ರೂಮ್ಮೇಟ್ಸ್ ಎಲ್ಲ ನನ್ನ ಜೊತೆ ಬಂದವರು ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸಿದ್ರು. ನಾವು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಸೊ ಫ್ರೆಶ್ ಅಪ್ ಆಗಿ ನಾವು 3 ಜನ ಬಂದು ಬ್ರೇಕ್ಫಾಸ್ಟ್ನ ತಿನ್ಕೊಂಡ್ವಿ. ಬ್ರೇಕ್ಫಾಸ್ಟು ಆ್ಯಕ್ಚುಲಿ ರೆಸಾರ್ಟಲ್ಲಿ ಪ್ರೊವೈಡ್ ಮಾಡಿರೋ ಎಲ್ಲ ಫುಡ್ಸು ಚೆನ್ನಾಗಿತ್ತು. ಸೊ ಗೈಸ್ ನಾವು ಚೆಕ್ಔಟ್ ಮಾಡಿ ಇವಾಗ ಚುಂಚಿ ಫಾಲ್ಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ರೆಸಾರ್ಟ್ನ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ ಎಲ್ಲರೂ. ಓಕೆ ಅಷ್ಟೇ ಗೈಸ್, ಇವತ್ತಿನ ರೆಸಾರ್ಟ್ದು ಡೇ ಮುಗೀತು. ಚೆನ್ನಾಗಿತ್ತು. ಎಲ್ಲರೂ ಕಾರಲ್ಲಿ ಇರಬೇಕಾದ್ರೆ ಕೇಳ್ತೀನಿ ಹೇಗಿತ್ತು ರೆಸಾರ್ಟ್ ಸ್ಟೇ ಅಂತ. ಓಕೆ ಎಲ್ಲ ಆಲ್ರೆಡಿ ಕರಿತಾ ಇದ್ದಾರೆ ಬನ್ನಿ 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 ಅಂತ. ಓಕೆ ಗೈಸ್ ಹೋಗೋಣ. ಇವತ್ತು ಆ್ಯಕ್ಚುಲಿ ರೆಸಾರ್ಟ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಚುಂಚಿ ಫಾಲ್ಸಲ್ಲಿ ಆ್ಯಕ್ಚುಲಿ ನೀರು ಇರಲಿಲ್ವಂತೆ. ಸೊ ಅದಕ್ಕೆ ನಾವು ಮೇಕೆದಾಟು ಮತ್ತು ಸಂಗಮ ನೋಡೋಣ ಅಂತ ಬಂದ್ವಿ. ಇಲ್ಲಿ ಸಂಗಮಗೆ ಹೋಗೋ ಆನ್ ರೋಡಲ್ಲೇ ಈ ಥರ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ನೀವು ನೆಕ್ಸ್ಟ್ ಸಂಗಮ ಸೈಡ್ ಹೋಗೋರಿದ್ರೆ ಈ ವ್ಯೂ ಪಾಯಿಂಟ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಸಖತ್ತಾಗಂದರೆ ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಗಾಳಿ ಇತ್ತು, ಬಟ್ ಸ್ಟಿಲ್ ವ್ಯೂ ಮಾತ್ರ ಚೆನ್ನಾಗಿತ್ತು ಗೈಸ್. ಒಮ್ಮೆ ಹೋಗಿ ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಸೊ ಗೈಸ್ ನಾವಿವಾಗ ಸಂಗಮಗೆ ಬಂದಿದ್ದೀವಿ. ಜಾನ್ವಿ, ಹರ್ಷಿತಾ
ಮೇಕೆದಾಟು ನೋಡ್ಲಿಕ್ಕೆ ಮೇಕೆದಾಟಲ್ಲ ಸಂಗಮ. ಆಕ್ಚುಲಿ ಬ್ರೋ ಇದು ಆಕ್ಚುಲಿ ಎಂತ ಅಂದ್ರೆ ನೀರಿಂದ ಮೇಲ್ಗಡೆ ನೀರು ಬರಲ್ಲ ಅಂತ. ಇಷ್ಟು ಇಲ್ಲ ಬರ್ತಾ ಇತ್ತು, ನೀವು ಬರಲ್ಲ. ಮೇಕೆದಾಟಲ್ಲಿ ಯಾವತ್ತು ಮೇಲಿಂದ ಬರಲ್ಲ. ಮೇಕೆದಾಟ ಅಂತ ಏನಕ್ಕೆ ಕರೀತಾರೆ ಹೇಳಿ ಹೆಸರನ್ನ? ಮೇಕೆಗಳಿಗೆ ಕಾಲು ಇಷ್ಟೇ ಇರುತ್ತೆ, ಓಕೆನಾ? ಈ ನದಿಲೂ ಮೇಕೆ ದಾಟ್ಬೋದು, ಒಳಗಡೆ ಮುಳುಗಲ್ಲ ಅದು. ಅದಕ್ಕೆ ಮೇಕೆದಾಟ ಅಂತಾನೆ ಕರೆಯೋದು. ನಿಜ ಅದಕ್ಕೆ ಮೇಕೆದಾಟ ಅಂತ ಕರೀತಾರೆ. ಮತ್ತೆ ಎಂತಕ್ಕೆ ಕರೀತಾರೆ ಏನ್ ಗೊತ್ತಾ? ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ನೋಡಿ. ಬ್ರೋ ಆಮೇಲೆ ಇದು ಇವಾಗ ಇದೆಯಲ್ಲ, ಇದು ಇಷ್ಟಿದ್ದಿಲ್ಲ, ಜಾಸ್ತಿ ನೀರು ಆದ್ರೆ ಆ ಕಡೆ ಜಾಸ್ತಿ ಇದೆ, ಆಳ ಇದೆ, ಇನ್ನೂ ಇದೆ, ಅಲ್ಲಿದೆ ಆ ಸೈಡ್ ಇತ್ತು. ತುಂಬಾ ಜನ ಇಲ್ಲಿಂದ ಅಲ್ಲಿ ಹೋಗ್ಬಿಡ್ತಾ ಇದ್ರು, ಓಕೆನಾ? ಇಲ್ಲಿ ಚೆನ್ನಾಗಿದೆ. ಮುಂಚೆ ಬಂದಿದ್ವಿ ನಾವು ಇಲ್ಲೆಲ್ಲ. ಇದು ಸೆಕೆಂಡ್ನೇ ಟೈಮ್ ಬರ್ತಾ ಇದ್ದೀವಿ. ನೀವು ಫಸ್ಟ್ ಟೈಮ್ ಬರ್ತಾ ಇರೋದು? ಹಾಂ ಜನ ನೀನು? ಇವಳು ಸೆಕೆಂಡ್ನೇ ಟೈಮು, ಥರ್ಡ್ ಟೈಮ್ ಇವಳು. ಸೊ ನಾನು ಈ ಸ್ಲಿಪ್ಪರ್ ಹಾಕ್ಕೊಂಡು ಹೋದ್ರೂ ಎಂಥ ಪ್ರಾಬ್ಲಮ್ ಇಲ್ಲ, ಕಿತ್ತೋಗಲ್ಲ. ಇದು ಕಿತ್ತೋಗೋದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೀನು ಫಸ್ಟ್ ಟೈಮಾ? ಇವಳು ಫಸ್ಟ್ ಟೈಮ್, ನಾನು ಸೆಕೆಂಡ್ ಟೈಮ್. ಫಿಶ್ ಇದೆ, ಅಯ್ಯೋ ಫಿಶ್ಶು. ಬನ್ನಿ ಹೀಗೆ ನಡ್ಕೊಂಡು ಹೋಗೋದು. ನನ್ನ ಸೊ ಗೈಸ್, ನಾವು ಸಂಗಮ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಮೇಕೆದಾಟಿಗೆ ಹೋಗಬೇಕಿತ್ತು. ಅವ್ರು ಹೇಳಿದ್ರು ಓನ್ ವೆಹಿಕಲ್ ಎಲ್ಲ ಅಲೌಡ್ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಒಂದು ಪ್ರೈವೇಟ್ ಬಸ್ ನಿಂತ್ಕೊಂಡಿರುತ್ತೆ. ಅಂದರೆ ಅವರೇ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಅವರೇ ಕರ್ಕೊಂಬರ್ತಾರೆ. ಪರ್ ಹೆಡ್ 100 ರೂಪೀಸು ಅಂತ ಹೇಳಿದ್ರು. ಸರಿ ಓಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಎಂತ ಅಂದರೆ ಅಲ್ಲಿ ನೆಟ್ವರ್ಕ್ ಒಂದೇ ಒಂದು ಪಾಯಿಂಟು ಸಹ ಇರಲ್ಲ ಗೈಸ್. ಕ್ಯಾಶ್ ಎತ್ಕೊಂಡೇ ಹೋಗಬೇಕು. ಸೇಫರ್ ಸೈಡ್ಗೆ ನಾನು ಸ್ವಲ್ಪ ಕ್ಯಾಶ್ ಎತ್ಕೊಂಡು ಹೋಗಿದ್ದೆ, ಸೊ ಅದರಿಂದ ಸ್ವಲ್ಪ ನಾವು ಬಚಾವಾದ್ವಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಗೋರಿದ್ದರೆ ಕ್ಯಾಶ್ ಎತ್ಕೊಂಡು ಹೋಗಿ. ಆಮೇಲೆ ನೆಟ್ವರ್ಕ್ ಅಂತೂ ಒಂದೇ 1% ಇರಲ್ಲ. ಫೋನ್ಪೇ, ಗೀನ್ಪೇ, ಜಿಪೇ ಯಾವ ಪೇನೂ ಇರಲ್ಲ ಅಲ್ಲಿ. ಸೊ ಅದಕ್ಕೆ ಬೆಟರ್ ನೀವು ಸ್ವಲ್ಪ ಕ್ಯಾಶ್ ಎತ್ಕೊಂಡು ಹೋಗಿ. ಪರ್ ಹೆಡ್ 100 ರೂಪೀಸ್ ಆಗುತ್ತೆ ಅಷ್ಟೇ. ಆದರೆ ಈ ಬಸ್ ಡ್ರೈವರ್ ಅಂತೂ ಸಖತ್ತಾಗಿ ಓಡಿಸಿದ್ರು. ಬಸ್ ಮಾತ್ರ ಒಂಥರ ಎಂತ ಅಂದರೆ ಘಾಟ್ ಸ್ಟೇಷನಲ್ಲಿ ಮಧ್ಯೆ ಕ್ಲೀನ್ ರೋಡ್ ಇಲ್ಲ ಅಷ್ಟು, ಬಟ್ ಎಲ್ಲ ಗುಡ್ಡ ಬೆಟ್ಟಗಳ ಮಧ್ಯೆನೇ ಅಲ್ವಾ. ಸೊ ನೀವೇ ನೋಡ್ಬೋದು ಎಷ್ಟು ಶೇಕ್ ಆಗ್ತಾಯಿದೆ ವಿಡಿಯೋ ಎಲ್ಲ ಅಂತ. ಬಟ್ ಬಸ್ ಡ್ರೈವರ್ಗೆಲ್ಲ ಸಲ್ಯೂಟ್ ಅಂತಲೇ ಹೇಳ್ತೀನಿ. ಸಕ್ಕತ್ತಾಗಿ ಓಡಿಸಿದ್ರು ಬಸ್ಸೆಲ್ಲ ಮಾತ್ರ. ಓ ಮೈ ಗಾಡ್. ಸೊ ಗೈಸ್, ನಾನಿವಾಗ ಮೇಕೆದಾಟಕ್ಕೆ ಬಂದಿದ್ದೀನಿ, ನೀವು ನೋಡ್ಬೋದು. ಬಟ್ ವಾಟರ್ ಇಲ್ಲ. ಬಟ್ ನನಗಿಲ್ಲಿ ಡೈರೆಕ್ಟಾಗಿ ನೋಡಬೇಕಾದ್ರೆ ಈ ಬಂಡೆ ಎಲ್ಲ ಎಂತ ಏನೋ ಡ್ರಾ ಮಾಡಿರೋ ಥರ ಕಾಣಿಸ್ತಾ ಇದೆ. ಏನು ಸಖತ್ತಾಗಿದೆ. ವೀಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಬೇಕಾದ್ರೆ ಮಾತ್ರ ನಿಜ ನನಗೆ ಎಂತ ಡ್ರಾ ಮಾಡಿದಾರ ಅನ್ನಿಸ್ತಾ ಇದೆ. ಅಷ್ಟು ಸಖತ್ತಾಗಿದೆ ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದು ಟಯರ್ಡಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಕಾಣಿಸ್ತಿಲ್ಲ. ಬಟ್ ಎಲ್ಲ ಟಯರ್ಡಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಹೋಗ್ಬೋದು. ನಿಮಗೆ ಅಲ್ಲಿ ಹೋಗ್ಬಿಟ್ಟು ಒಮ್ಮೆ ತೋರಿಸ್ತೇನೆ ಹೇಗಿರುತ್ತೆ ವ್ಯೂ ಅಂತ. ಬಟ್ ವಾಟರ್ ಅಷ್ಟಿಲ್ಲ. ಬಟ್ ಬಂಡೆಗಳು ನೋಡ್ಲಿಕ್ಕೇ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಮೋಡ. ಸೊ ಇವಾಗ ಸಂಗಮ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ. ಗಾಳಿ ಅಲ್ಲಿ ಎಂತ ಉಂಟು, ಅಲ್ಲಿದೆ ನೋಡಿ, ಏನೋ ಕಾಣಿಸ್ತಾ ಇದೆ. ಬಟ್ ಏನು ಅಂತ ಗೊತ್ತಿಲ್ಲ.
ಸೊ ಗೈಸ್ ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ನಿಧಾನ ಹೋಗ್ಬೇಕು, ಅಲ್ಲಿವರೆಗೂ ಹೋಗ್ಬೋದಲ್ಲ. ಅವಾಗ ಅದು ಇದ್ದಿಲ್ಲ, ಅಲ್ಲಿ ಹೋಗೋದು ಇದ್ದಿಲ್ಲ, ಇವಾಗ ಮಾಡಿದ್ದಾರೆ ಎಲ್ಲ ಇವಾಗ ಮಾಡಿದ್ದಾರೆ. ಬೇಡ ನನಗೆ ಫುಲ್ ಇವಳ್ದೊಂಥರ ಆಟ. ಇಸ್ಕೊಂತಾಳೆ ಬೇಡ ಅಂತಾಳೆ, ಇಸ್ಕೊಂತಾಳೆ. ಹತ್ತಿರದಿಂದ ನೋಡ್ಬೇಕಾದ್ರೂ ಅಲ್ಲಿಂದ ನೋಡ್ಬೇಕಾದ್ರೂ ಸೇಮ್ ಡ್ರಾ ಮಾಡಿರೋ ಥರನೇ ಕಾಣಿಸ್ತಾ ಇತ್ತು. ಇಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹತ್ತಿರದಿಂದ. ಬಟ್ ನೀರು ತುಂಬಿಕೊಂಡಾಗ ಚಪ್ಪಲ್ ಬಿಟ್ಬಿಟ್ಟು ನಿಲ್ಕೊಳ್ಳಿ, ಎಷ್ಟು ಸ್ಮೂತ್ ಆಗಿತ್ತು ನೋಡಿ. ಇದೆಲ್ಲ ನೀರು ಫೋರ್ಸ್ ಸ್ಮೂತ್ ಆಗಿದೆ. ಫೀಲ್ ಚೆನ್ನಾಗಿದೆ ಮುಟ್ಲಿಕ್ಕೆ, ನಡಿಲಿಕ್ಕೆ. ಏನೋ ಕೆಮಿಕಲ್ ಆಗ್ತಾ ಇದೆ, ಗಲೀಜ್ ಥರ ಕಾಣ್ತಿದೆ. ಇವಳು ಕುತ್ಕೊಂಡ್ಬಿಟ್ಲಿಲ್ಲ. ಯಾಕೆ ಸಾಕಾಯ್ತು. ಇಲ್ಲ ಇದಿಲ್ಲ, ಅದು ಹೋಲ್ ಆಗ್ಬಿಟ್ಟಿದೆ. ನೋಡಿ ಅಲ್ಲೇ ಕಾಣ್ತಾ ಇದೆ ಫಾಲ್. ಇದೇ ಫಾಲ್ ಎಲ್ಲಿ ಚಿಕ್ಕದಾಗ ಬರೋದು. ಎಲ್ಲಿ ಕಾಣಿಸ್ತಾ ಇಲ್ಲ. ನೋಡಿದೆ ಎಲ್ಲಿ ಇದು ಅಲ್ಲೋಗಿ ಮುಂದಕ್ಕೆ ಕಾಣುತ್ತೆ ಏನೋ ಕ್ಲಿಯರ್. ಓ ನಿಮಗೆ ಕಾಣ ಲೈಟ್ ಆಗಿಲ್ಲ. ಎಸ್, ಈ ಮೆಟ್ಲಲ್ಲಿ ಹತ್ತಷ್ಟೊತ್ತಿಗೆ ಎಷ್ಟು ಶುದ್ಧ ಇದೆ. ಹುಷಾರಾಗಿ ಹತ್ಬೇಕಷ್ಟೆ ಗಾಯಸ್. ಈ ಮೆಟ್ಲನ್ನ ಇಳಿದ್ಬಿಡ್ಬೋದು, ಹತ್ತಕ್ಕಂತೂ ಆಗಲ್ಲ. ಇವಳು ನೋಡಿ, ಅಯ್ಯಬ್ಬ ಸಿಕ್ಕಾಬಟ್ಟೆ ತುಂಬ ಲೆಂತ್ ಇದೆ. ಇಲ್ಲಿ ನೋಡಿ ಎಷ್ಟೆಷ್ಟಿದೆ ಲೆಂತು. ಇಳಿದು ಬಿಡ್ಬೋದು, ಹತ್ತಕ್ಕಂತೂ ಚಾನ್ಸೇ ಇಲ್ಲ. ಅಪ್ಪ ಎಂತ ಅಂದರೆ ಇವಾಗ ನಾವು ಮೆಟ್ಲು ಹತ್ಬೇಕಾದ್ರೆ ಬ್ರೇಕ್ ಕೊಟ್ಟರೆ ಕಾಲು ನೋವು ಬರುತ್ತೆ. ಈಗ ಬ್ರೇಕ್ ಕೊಡಬಾರ್ದು, ಝೀ ಅಂತ ಅಲ್ಲಿವರೆಗೂ ಓಡೋದು. ಈಗ ಓಡು ನೋಡಿ, ಬ್ರೇಕ್ ಕೊಟ್ಟರೆ ಕಾಲು ನೋವು ಕಾಣಿಸ್ಕೊಳುತ್ತೆ. ಬ್ರೇಕ್ ಕೊಡಲಾರ್ದಾಗ ಹತ್ಕೊಂಡು ಹೋಗ್ಬಿಡ್ಬೇಕು. ಅಯ್ಯಪ್ಪ, ಫೈನಲಿ ಅಲ್ಲಿನೂ ಬರ್ತಾವಳೆ. ಅವರು ಸುಮ್ಮನೆ ಕೂತವ್ರೆ. ಗೈಸ್, ಈ ಪ್ಲೇಸಲ್ಲಿ ನಾವು ಈವ್ನಿಂಗ್ವರೆಗೂ ಬೇಕಾದರೆ ಇರ್ಬೋದು. ಬಸ್ ಬರ್ತಾನೇ ಇರುತ್ತೆ. ನಮ್ಗೆ ಯಾವಾಗ ಹೋಗ್ಬೇಕು ಅನಿಸುತ್ತೆ ಅವಾಗ ಹತ್ಕೊಂಡು ಹೋಗ್ಬೋದು. ಸೊ ಗೈಸ್, ನಾವಿವಾಗ ಮೇಕೆದಾಟು ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ಮನೆಗೆ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಬಟ್ ಒಂದು ಸ್ಟಾಪ್ ಎಂತ ಅಂದರೆ ಲಂಚಿಗೆ ಅಷ್ಟೇ. ನಮಗೆಂತ ಬೇಡ, ಇವ್ರಿಗೆ ಮತ್ತು ಇವರಿಗೆ ಅಷ್ಟೇ. ಇವ್ರು ತಿಂತಾರಂತ, ನನಗೇನು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನೋಡೋಣ, ಬರ್ಗರ್ ನೋಡಾದ್ಮೇಲೆ ತಿನ್ಬೇಕು ಅನ್ಸಿದ್ರೆ ಸೊ ಅಷ್ಟೇ. ಇವಾಗ ಎಲ್ಲರೂ ಫುಲ್ 100% ಟಯರ್ಡ್ ಅಂತಾರಲ್ಲ ಹಂಗೆ. ಇವರು ಅಂದರೆ ನಮ್ಮ ಬ್ಯಾಕ್ ಸೈಡ್ ಅವರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಇವ್ರದ್ದು ಫುಲ್ ಫ್ಲಾಟ್ ಇವ್ರ ಹಿಂದೆಗಡೆ. ಇವರು ಸನ್ಸ್ಕ್ರೀನ್ ಹಾಕೊಂಡು ಮಾಡಿರೋ ಸನ್ಸ್ಕ್ರೀನ್ ಹಿಂದೆಗಡೆ ವಿಂಡೋಗೆ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಅಂತ ಅಂದರೆ, ನಾನು ಸಣ್ಣಕ್ಕೆ ಕುಳ್ಳಕ್ಕಿರೋದ್ರಿಂದ ಚಿಕ್ಕ ಮಗು ಥರ ತೊಡೆ ಮಾಡಿ ಕುಣಿಸ್ಕೊಂಡ್ಬಿಟ್ಟಿದ್ದಾರೆ ಹೋಗ್ಬೇಕಾದ್ರೆ. ಇವರೊಬ್ರು ಆ್ಯಡ್ ಆದರು, ಅದಕ್ಕೆ ನಾನು ಚಿಕ್ಕ ಮಗು ಥರ ಬಾ ತೊಡೆ ಮೇಲೆ ಕುತ್ಕೋ, ಹಿಂದೆಗಡೆ ಸೀಟಲ್ಲಿ ಕುತ್ಕೋ, ಆ ಥರ ಅಷ್ಟೇ. ಓಕೆ ಗೈಸ್, ನಾವು ನೆಕ್ಸ್ಟ್ ಕೆ ಎಫ್ ಸಿನ ಬರ್ಗರ್ ಕಿಂಗಲ್ಲಿ ಸಿಗೋಣ. ಸೊ ಗೈಸ್, ನಾವು ಬ್ಯಾಂಗ್ಳೂರ್ಗೆ ಬಂದು ರೀಚ್ ಆದ್ವಿ. ನಾನು ಎಲ್ಲರಿಗೂ ಬಾಯ್ ಹೇಳಿ ಹೊರಟೆ. ಮಧ್ಯಾಹ್ನ ಲಂಚ್ ಮಾಡಲಿಲ್ಲ ಗೈಸ್, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ನಾನು ಟಯರ್ಡ್ ಆದರೆ ಊಟನೂ ಸಹ ಬಿಟ್ಬಿಡ್ತೀನಿ, ಜಸ್ಟ್ ಮಲ್ಕೊಬೇಕು ನಾನು ಅಷ್ಟೇ.
ಸೊ ನಾನು ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಿ ಎಲ್ಲರಿಗೂ ಹೇಳಿ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ರು ಗೈಸ್, ಅಷ್ಟೇ. ಸೊ ಗೈಸ್, ನಾನು ನಮ್ಮ ಮನೆಗೆ ಬಂದು ರೀಚ್ ಆದೆ. ಬಟ್ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಬಟ್ ನೀವು ನೋಡ್ಬೋದು ಎಂತ ನನ್ನ ಫೇಸಲ್ಲೇ ಎಷ್ಟು ಟಯರ್ಡ್ನೆಸ್ ಇದೆ ಅಂತ. ಗೈಸ್, ಈ ಸತಿ ನಾನು ಎಂತ ನನ್ನ ಫ್ರೆಂಡ್ಸ್ ಜೊತೆ ಬ್ಯಾಂಗ್ಳೂರಿಂದ ಹೊರಗಡೆ ಹೋಗಿ ಟ್ರಿಪ್ ಮಾಡಿಕೊಂಡು ಡೇ ಔಟ್ ಹೋಗಿ, ಬಟ್ ಎಂತ ಹೇಳಬೇಕು ಅಂದರೆ ನಾನು ಫುಲ್ ಎಂಜಾಯ್ ಮಾಡಿದೆ. ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ಫುಲ್ ಚೆನ್ನಾಗಿತ್ತು. ಫುಡ್ಡು, ಪ್ಲೇಸು, ರೂಮ್ಸು ಎಲ್ಲ 100% ಪರ್ಫೆಕ್ಟಾಗಿತ್ತು. ನಾನು ಈ ಪ್ಲೇಸ್ನ ನಿಮ್ಮೆಲ್ಲರಿಗೂ ವಿಸಿಟ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ಅಷ್ಟು ಕಂಫರ್ಟ್ ಝೋನ್ ಸಿಕ್ತು ನನಗೂ. ಎಂಥ ಕಿರಿಕಿರಿ ಇರಲಿಲ್ಲ. ನಾರ್ಮಲ್ಲಾಗಿ 2 ದಿವಸ ಎಂಜಾಯ್ ಮಾಡ್ಕೊಂಡು ಬಂದೆ. ಫುಲ್ ಪೀಸ್ಫುಲ್ಲಾಗಿತ್ತು ಪ್ಲೇಸ್. ನಾವು ಹೋಗಿದ್ದು ವಿಸಿಟ್ ಮಾಡಿದ್ದೆಲ್ಲನೂ. ಬಟ್ ಎಂತಕ್ಕೆ ಟಯರ್ಡ್ ಆಗಿದೆ ಅಂದರೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಬಟ್ ಇನ್ನೊಂದು ಎಂತ ಅಂದರೆ ಗೈಸ್, ಮೇಕೆದಾಟ್ಗೆ ಹೋಗಿದ್ವಲ್ಲ, ಅಲ್ಲಿ 1% ನೆಟ್ವರ್ಕ್ ಇಲ್ಲ. ಪ್ಲೀಸ್ ನೀವು ನೆಕ್ಸ್ಟ್ ಟೈಮ್ ಹೋಗೋರು ಕ್ಯಾಶ್ ಕ್ಯಾರಿ ಮಾಡ್ಕೊಂಡು ಹೋಗಿ. ಫೋನ್ಪೇ ಅಂತ ಸಹ ಇರೋಲ್ಲ, ಓಕೆನಾ? ಸೊ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಗೈಸ್. ಟೇಕ್ ಕೇರ್, ಬಾಯ್ ಬಾಯ್. ನಿನ್ನ ಒಂದು ಸಣ್ಣ ಮಗಳು ನಗೆಯ ಕಂಡು ಪೂರ್ಣ ಚಂದ್ರ ತುಂಬಿಕೊಂಡ ಎದೆಯ